ಬೆಂಬಲಿಸಿ ಕಳೆದ ಅಧಿವೇಶನದ ನಂತರ ಮಾಜಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು, ಪತ್ರಕರ್ತರು, ಸಾಹಿತಿಗಳು, ಅನೇಕ ಜನ ಗಣ್ಯರು ನಮ್ಮನ್ನು ಅಗಲಿದ್ದಾರೆ. ಈ ನಿರ್ಣಯವನ್ನು ಬೆಂಬಲಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಬಿಹಾರದವರು. ಮೊದಲು ಇವರು SSPಯಿಂದ ಸಂಯುಕ್ತ ಸೋಷಲಿಸ್ಟ್ ಪಾರ್ಟಿಯಿಂದ 69ರಲ್ಲಿ ಶಾಸಕರಾಗಿ ಬಿಹಾರ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಅದರ ನಂತರ ಲೋಕದಳ ಸೇರ್ಕೊಂಡ್ರು 74ರಲ್ಲಿ. ಆಮೇಲೆ 77ರಲ್ಲಿ 75ರಲ್ಲಿ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ ಬಂದಾಗ ಅದನ್ನು ವಿರೋಧಿಸಿ ಜೈಲುವಾಸನೂ ಕೂಡ ಅನುಭವಿಸಿದರು. ಆಮೇಲೆ 77ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಾಗ ಪಾರ್ಲಿಮೆಂಟಿಗೆ ಅವರು ಹಾಜಿಪುರ ಅಂತಕ್ಕಂಥ ಲೋಕಸಭಾ ಕ್ಷೇತ್ರ, ಆ ಕ್ಷೇತ್ರದಿಂದ ಲೋಕಸಭೆಗೆ ನಿರಂತರವಾಗಿ ಆಯ್ಕೆಯಾಗಿದ್ದರು. ಅವರು ಬರೀ ಬಿಹಾರ್ನ ದಲಿತ ನಾಯಕರಾಗಿರಲಿಲ್ಲ, ಇಡೀ ದೇಶದ ದಲಿತ ನಾಯಕರಾಗಿದ್ದರು, ಹಿರಿಯ ದಲಿತ ನಾಯಕರಾಗಿದ್ದರು. ನನಗೂ ಅವ್ರಿಗೂ ನಾವು ಜನತಾ ಪಾರ್ಟಿನಲ್ಲಿದ್ದಾಗ ಒಡನಾಟ ಇತ್ತು. ಆಮೇಲೆ ಲೋಕದಳ, ಜನತಾದಳ, ಜನತಾ ಪಾರ್ಟಿ ಆಗ ಭಾಳ ನಿಕಟವಾದಂಥ ಸಂಪರ್ಕ ಇತ್ತು. MA ಲಾ ಪದವೀಧರರಾಗಿದ್ದರು. ಬಡವರ ಬಗ್ಗೆ, ಕೆಳ ಸಮುದಾಯದ ಜನರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ. ಅವರು ಮಂಡಲ್ ಕಮಿಷನ್ ವರದಿ ವಿರುದ್ಧ ಭಾಳ ಜನರು ಪ್ರತಿಭಟನೆಗಳನ್ನು ಮಾಡ್ತಾಯಿದ್ರು. ಆಗ ಇವರೆಲ್ಲ ಲಾಲೂ ಪ್ರಸಾದ್ ಯಾದವ್, ರಾಮ್ ವಿಲಾಸ್ ಪಾಸ್ವಾನ್, ನಿತೀಶ್ ಕುಮಾರ್, ಶರದ್ ಯಾದವ್, ಇವರೆಲ್ಲರೂ VP ಸಿಂಗ್ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥ ಜನ. ಅದನ್ನು ಇಡೀ ದೇಶದಲ್ಲಿ ಮಂಡಲ್ ಕಮಿಷನ್ ವರದಿಯ ಪರವಾಗಿ ಕಾರ್ಯಕ್ರಮಗಳನ್ನು ಹಾಕೊಂಡು ಜನರಿಗೆ ಮಂಡಲ್ ಕಮಿಷನ್ ವರದಿಯ ಪ್ರಾಮುಖ್ಯತೆಯನ್ನು ತಿಳಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದಂಥ ಒಬ್ಬ ದಲಿತ ನಾಯಕ. ಅವರು ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ದರು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಎಲ್ಲ ಸದಸ್ಯರಾಗಿದ್ದರು. ಮತ್ತು 5 ಜನ ಪ್ರಧಾನಮಂತ್ರಿಗಳ ಹತ್ರ ಮಂತ್ರಿಗಳಾಗಿ ಕೆಲಸ ಮಾಡಿದರು. ಸುಮಾರು 50 ವರ್ಷಗಳ ಕಾಲ ಭಾಳ ಚಿಕ್ಕ ವಯಸ್ಸಿನಲ್ಲೇ ಶಾಸಕರಾಗಿದ್ದರು. 5 ದಶಕಗಳ ಕಾಲ ಭಾರತದ ರಾಜಕೀಯದಲ್ಲಿ ಮುಂಚೂಣಿ ನಾಯಕರಾಗಿ ಕೆಲಸ ಮಾಡಿದರು ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಆಮೇಲೆ ಜನತಾದಳ, JDU ಇವೆಲ್ಲ ಆದಮೇಲೆ ಅವ್ರದ್ದೇ ಆದಂಥ ಒಂದು ಪಕ್ಷ ಕಟ್ಟಿದ್ರು. ಆ ಪಕ್ಷ ಕಟ್ಟಿಕೊಂಡು ಕೊನೆವರೆಗೂ ಕೂಡ ಆ ಪಕ್ಷದಲ್ಲೇ ಇದ್ದರು. ಅವರು ಭಾಳ ದಿನ ಏನು ಅವರು ಕಾಯಿಲೆಗೆ
ಈಡಾಗಿರಲಿಲ್ಲ. ಅವರು ಭಾಳ ಕಡಿಮೆ ಅವಧಿನಲ್ಲೇ ಪಾಪ ಕಾಲವಾಗ್ಬಿಟ್ರು, ನಮ್ಮನ್ನು ಅಗಲಿದ್ರು. ಸುಮಾರು 74 ವರ್ಷಗಳ ಕಾಲ ಬದುಕಿದ್ರು. ಅವರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು, ಕಲ್ಲಿದ್ದಲು ಇಲಾಖೆಯಲ್ಲಿ ಕೆಲಸ ಮಾಡಿದ್ರು, ಆಮೇಲೆ ಈ ರಾಸಾಯನಿಕ ಆ ಇಲಾಖೆಯಲ್ಲಿ ಕೆಲಸ ಮಾಡಿದರು. ನಂತರ ಆಹಾರ ಸರಬರಾಜು ಇಲಾಖೆ ಆ ಇಲಾಖೆಯಲ್ಲಿ ಕೆಲಸ ಮಾಡಿದರು. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಸಾರಿ ಅವರನ್ನು ಪಡಿತರ ಇಲಾಖೆ ಸಚಿವರಾಗಿದ್ದಾಗ ಅನೇಕ ಸಾರಿ ಭೇಟಿ ಮಾಡಿದ್ದು. ಭಾಳ ಒಬ್ಬ ಆತ್ಮೀಯ ಸ್ನೇಹಿತ ನನಗೆ. ಡೆಲ್ಲಿಗೆ ಹೋದಾಗೆಲ್ಲ ಅವ್ರನ್ನ ಭೇಟಿ ಮಾಡ್ತಿದ್ದೆ. ರಾಮ್ವಿಲಾಸ್ ಪಾಸ್ವಾನ್ಗೆ, ಶರದ್ ಯಾದವ್ಗೆ, ಇವರಿಗೆಲ್ಲ ಭೇಟಿ ಮಾಡ್ತಿದ್ದೆ. ಅಂಥ ಒಬ್ಬ ಆತ್ಮೀಯ ಸ್ನೇಹಿತನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಡಾಕ್ಟರ್ ವೈ ನಾಗಪ್ಪ ಅವರು ಹರಿಹರದವರು. ಮೂಲತಃ ಅವರು ವೈದ್ಯ ವೃತ್ತಿಯನ್ನು ಮಾಡ್ತಿದ್ದಂಥವ್ರು. ಸರ್ಕಾರಿ ಸೇವೆಯಲ್ಲೂ ಕೂಡ ಕೆಲಸ ಮಾಡಿದರು. ಪ್ರವೃತ್ತಿನಲ್ಲಿ ಕುಸ್ತಿಪಟುನೂ ಕೂಡ ಆಗಿದ್ದರು. MBBS MD ಮಾಡಿದರೂ ಕೂಡ ಅವರು ಕುಸ್ತಿಪಟುವಾಗಿದ್ದರು. ಭಾಳ ಮಿತಭಾಷಿ, ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇದ್ದಂಥ ಒಬ್ಬ ವ್ಯಕ್ತಿ. ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಕೂಡ ಕೆಲಸ ಮಾಡಿದರು. ಆಮೇಲೆ ಕೆಲವು ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. 3 ಬಾರಿ ಶಾಸಕರಾಗಿದ್ದರು. ಅದ್ರ ಜೊತೆಗೆ ಕಾಳಿದಾಸ ವಿದ್ಯಾಸಂಸ್ಥೆ ಇದರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ವಿಶ್ವೇಶ್ವರಯ್ಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಆಮೇಲೆ ಕುವೆಂಪು ವಿಶ್ವವಿದ್ಯಾನಿಲಯ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅದರ ಸೆನೆಟ್ ಮೆಂಬರ್ ಆಗಿ ಕೂಡ ಕೆಲಸ ಮಾಡಿದರು. ಬಹಳ ಜನಪ್ರಿಯವಾದಂಥ ಒಬ್ಬ ವ್ಯಕ್ತಿ. ಹಿಂದುಳಿದವರ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಟುಕೊಂಡು ಕೊನೆಯವರೆಗೂ ಕೂಡ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಮಾತಾಡ್ತಿದ್ರು. ಅದಕ್ಕಿಂತ ಭಾಳ ಮುಖ್ಯವಾಗಿ ಯಾವುದೇ ಭಾಷಣ ಮಾಡುವಾಗ ವಚನಗಳನ್ನು, ಬಸವಣ್ಣವರ ವಚನಗಳನ್ನು ಪ್ರಸ್ತಾಪ ಮಾಡೋರು. ಅಸೆಂಬ್ಲಿನಲ್ಲಿ ಮಾತಾಡಲಿ, ಹೊರಗಡೆ ಮಾತಾಡಲಿ, ಎಲ್ಲೇ ಮಾತಾಡಿದ್ರು ಕೂಡ ವಚನಗಳನ್ನು ಪ್ರಸ್ತಾಪ ಮಾಡಿ ಅವ್ರ ಭಾಷಣ, ವಚನಗಳಿಲ್ಲದೇ ಅವ್ರ ಭಾಷಣ ಇರ್ತಾನೆ ಇರಲಿಲ್ಲ. ಸೊ ಬಸವಣ್ಣವರ ಅನುಯಾಯಿ ಕೂಡ ಆಗಿದ್ದರು ಅಂಥೇಳಿ ಇವತ್ತು ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾಗಪ್ಪನವರು ಶೋಷಿತರ ಧ್ವನಿಯಾಗಿದ್ದಂಥವರು. ಅವರು ನಮ್ಮನ್ನು 27/10/2020 ನಿಧನರಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಚಿರಶಾಂತಿ ಸಿಗಲಿ ಅಂತೇಳಿ ಹಾರೈಸ್ತೇನೆ. ಬಸವಂತ್ ಐರೋಜಿ ಪಾಟೀಲ್ ಇವರು ಉಜಗಾಂವ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು. 3 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. BA BCom ಕಾನೂನು ಪದವಿ ಮಾಡಿದ್ದಂಥವರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದಂಥವರು. ಇವರು ಕೂಡ ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ ಅಕ್ಟೋಬರ್ ತಿಂಗಳಲ್ಲಿ. ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಕೆ ಮಲ್ಲಪ್ಪನವರು ದಾವಣಗೆರೆಯವರು. ಇವರು ನಮ್ಮ ಜೊತೆಯಲ್ಲೇ ಶಾಸಕರಾಗಿದ್ದರು. 2 ಬಾರಿ ಶಾಸಕರು. ಕೆಳಮನೆಯಲ್ಲಿ ಶಾಸಕರಾಗಿದ್ದರು.
ಒಮ್ಮೆ ಮೇಲ್ಮನೆಯಲ್ಲೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿದರು. ಭಾಳ ಸರಳ, ಸಜ್ಜನಿಕೆ, ಪ್ರಾಮಾಣಿಕ ವ್ಯಕ್ತಿ. ಅವರು ಇಸ್ತ್ರಿ ಮಾಡಿದ ಬಟ್ಟೆನೂ ಕೂಡ ಹಾಕತ್ತಿರಲಿಲ್ಲ ಯಾವಾಗಲೂ. ನನ್ನ ಜೊತೆ ಭಾಳ ವರ್ಷಗಳ ಕಾಲ ನಿಕಟವಾದಂಥ ಸಂಬಂಧ ಇಟ್ಕೊಂಡಿದ್ದಂಥವ್ರು. ನಾನು 83ರಲ್ಲಿ ಶಾಸಕನಾಗಿ ಬಂತವಿಂದ ಅವರು ಕೊನೆಯವರೆಗೂ ಇತ್ತೀಚೆಗೆ 1-2 ತಿಂಗಳಿಂದ ಹೋಗಿದ್ದೆ ಅವ್ರ ಮನೆಗೆ. ನಾನು ಅವ್ರನ್ನ ಭೇಟಿ ಮಾಡೋಕ್ಕೋಸ್ಕರ 2-3 ತಿಂಗಳಾಯಿತು ಅಂತ ಅನಿಸುತ್ತೆ. ಅವ್ರ ಆರೋಗ್ಯ ವಿಚಾರಿಸೋಣ ಅಂತ ಹೋಗಿದ್ದೆ. ಪಾಪ ಆರೋಗ್ಯ ಸ್ವಲ್ಪ ಕ್ಷೀಣಿಸ್ತಾ ಇತ್ತು. ಬಟ್ ಇಷ್ಟು ಜಾಗ್ರತೆ ಸಾಯ್ತಾರ ಅಂತ ಗೊತ್ತಿರಲಿಲ್ಲ ಅವರು ಕೂಡ 80 ವರ್ಷಕ್ಕಿಂತ ಹೆಚ್ಚಾಗಿ ಬದುಕಿದ್ರು. ಬಟ್ ಗಾಂಧಿವಾದಿಯಾಗಿದ್ದರು, ಎಲ್ಲಕ್ಕಿಂತ ಮುಖ್ಯವಾಗಿ ಗಾಂಧಿವಾದಿಯಾಗಿದ್ದರು. ಮತ್ತು ಸ್ವತಃ ಕುಸ್ತಿಪಟು ಕೂಡ ಅವರು. ಅದಕ್ಕಾಗಿ ಒಂದು ಇದನ್ನು ಸ್ಥಾಪನೆ ಮಾಡಿದರು. ಅವರು ಸ್ಥಾಪನೆ ಮಾಡಿ ಅನೇಕ ಜನ ಬಾಡಿ ಬಿಲ್ಡರ್ಸ್ಗಳು, ವೆಯ್ಟ್ ಲಿಫ್ಟರ್ಸ್ಗಳು, ಕುಸ್ತಿಪಟುಗಳು ಇವೆಲ್ಲ ಆಗಲಿಕ್ಕೆ ಕಾರಣಕರ್ತರಾಗಿದ್ದರು. ಅಂಥ ಒಬ್ಬ ಸರಳ, ಪ್ರಾಮಾಣಿಕ ವ್ಯಕ್ತಿ ಭಾಳ ಅಪರೂಪ. ಇಂಥವನ್ನೆಲ್ಲ ನಾವು ಹುಡುಕಬೇಕಾದ್ರೆ ಸಾರ್ವಜನಿಕ ಜೀವನದಲ್ಲಿ ಭಾಳ ಅಪರೂಪ. ಇವರು ನಮ್ಮನ್ನು ಅಗಲಿದ್ದಾರೆ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಆಶಿಸ್ತೇನೆ. ಆಮೇಲೆ ರತನ್ ಕುಮಾರ್ ಕಟ್ಟಿಮಾರ್, ಇವರು ಒಮ್ಮೆ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಅವರು ಕೂಡ ಕಾನೂನು ಪದವೀಧರರಾಗಿದ್ದು ಕೃಷಿಕರಾಗಿದ್ದಂಥವರು. ಸೊ ನಾವೇನು ನೋಡಿರಲಿಲ್ಲ ಇವರಿಗೆ. 67ನೇ ಇಸ್ವಿನಲ್ಲಿ ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದವರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜಸ್ವಂತ್ ಸಿಂಗ್ ಅವರು ರಾಜಸ್ಥಾನದವರು, ಸೇನಾಧಿಕಾರಿಯಾಗಿದ್ದಂಥವರು, ಡಿಫೆನ್ಸ್ನಲ್ಲಿ ಇದ್ದರು. ಆಮೇಲೆ ಸಾರ್ವಜನಿಕ ಜೀವನಕ್ಕೆ ಬಂದು ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ವಾಜಪೇಯಿ ಅವರಿಗೆ ಭಾಳ ಹತ್ತಿರವಾಗಿದ್ದರು. ಯಾಕೆಂದರೆ ನಾವು ಈ ಕಾವೇರಿ ನೀರಿನ ವಿವಾದದಲ್ಲಿ ಹೋದಾಗ ವಾಜಪೇಯಿ ಅವರಿಗೆ ಹೆಚ್ಚು ಅಡ್ವೈಸ್ ಮಾಡ್ತಿದ್ದವರು. ಕಾವೇರಿ ನೀರಾವರಿ ವಿವಾದ ತಮಿಳುನಾಡಿನವ್ರಿಗೂ ನಮಗೂ ಸಂದರ್ಭ ಬಂದಾಗ ಇವರು ಯಾವಾಗಲೂ ಇರ್ತಿದ್ರು ಮೀಟಿಂಗ್ಗಳಲ್ಲಿ. ವಾಜಪೇಯಿ ಅವರಿಗೆ ಅಸಿಸ್ಟ್ ಮಾಡೋರು ಪ್ರಧಾನಮಂತ್ರಿ ಆಗಿರುವಾಗ. ನಾನು JH ಪಟೇಲ್ರು ಒಂದು 2-3 ಮೀಟಿಂಗ್ಗಳಿಗೆ, ಕಾವೇರಿ ವಿವಾದದ ಮೀಟಿಂಗ್ಗಳಿಗೆ ಹೋಗಿದ್ದರು. ಎಲ್ಲ ಟೈಮ್ನಲ್ಲೂ ಕೂಡ ಇರ್ತಿದ್ರು. ಬುದ್ಧಿವಂತರಿದ್ದರು. ಒಬ್ಬ ಬುದ್ಧಿವಂತ ರಾಜಕಾರಣಿ ಅವರು. ಅದಕ್ಕೇ ವಿದೇಶಾಂಗ, ಹಣಕಾಸು ಮತ್ತು ರಕ್ಷಣೆ ಪ್ರಮುಖವಾದಂಥ ಇಲಾಖೆಗಳನ್ನು ಅವ್ರಿಗೆ ಕೊಟ್ಟಿದ್ದರು. ಅವರು ಸಮರ್ಥರಾಗವ್ರೆ, ಬುದ್ಧಿವಂತ ಇದ್ದಾರೆ ಅಂಥೇಳಿ ಕೇಂದ್ರ ಸರ್ಕಾರದಲ್ಲಿ ಪ್ರಮುಖವಾದಂಥ ಇಲಾಖೆಗಳನ್ನು ನಿರ್ವಹಿಸಿದರು. ಮತ್ತು ಪುಸ್ತಕಗಳನ್ನು ಕೂಡ ಬರೀತಾ ಇದ್ದರು. ಅವರು ರೈಟರ್ ಕೂಡ ಆಗಿದ್ದರು. ಅಂಥ ಒಬ್ಬ ಮೇಧಾವಿ ರಾಜಕಾರಣಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಡಾಕ್ಟರ್ GS ಅಮೂರ, ಇವರು ಆಧುನಿಕ ಕನ್ನಡ ಸಾಹಿತ್ಯದ ಅಗ್ರಮಾನ್ಯ ವಿಮರ್ಶಕರಾಗಿದ್ದಂಥವರು. ನಿಮ್ಮ ಹಾನಗಲ್ ತಾಲೂಕು, ಧಾರವಾಡ ಹಾನಗಲ್ ತಾಲೂಕಿನವರು ಅಮೂರ. ಇವರು ಆಂಗ್ಲ ಭಾಷೆಯಲ್ಲಿ MA ಮಾಡಿದ್ರು. ಆಮೇಲೆ PhD ಕೂಡ ಮಾಡಿದ್ರು. ಇವರಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆ, ಇಂಗ್ಲೀಷಿನ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ಭಾಳ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದರು. ಇಂಗ್ಲೀಷ್ನಲ್ಲೂ ಅಷ್ಟೇ ಪ್ರಬುದ್ಧತೆ ಇತ್ತು, ಕನ್ನಡದಲ್ಲೂ ಕೂಡ ಅಷ್ಟೇ ಪ್ರಬುದ್ಧತೆ ಇತ್ತು. ಭಾಳ ಜನ ಕರ್ನಾಟಕದ ಸಾಹಿತಿಗಳಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದವರು ಕನ್ನಡ ಭಾಷೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಂಡಿರೋರೇ ಜಾಸ್ತಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು.
ಸೊ ಇವರು ಕೂಡ ಒಬ್ಬರು ವಿಮರ್ಶಕರಾಗಿದ್ದಂಥವರು, ಅನೇಕ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥವರು. ಇವರು ಕನ್ನಡವನ್ನು ಜಾಗತಿಕ ಮಟ್ಟಕ್ಕೆ ಪರಿಚಯ ಮಾಡಿದ ಪ್ರಮುಖರಲ್ಲಿ ಇವರು ಕೂಡ ಒಬ್ಬರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅಮೂರ್ ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಡಾಕ್ಟರ್ VS ಸೋಂದೆ, ನಿಮ್ಮ ತಾಲೂಕಿನವರು, ಶಿರ್ಸಿಯವರು. ಇವರು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಭಾಳ ಹೆಸರು ಮಾಡಿದ್ದಂಥವರು. ತಮ್ಮದೇ ಆದಂಥ ಆ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಆ ಫುಟ್ ಪ್ರಿಂಟನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು. ಸುಮಾರು 65 ವರ್ಷ ಇದ್ದರು ಅಂತಂದರೆ ಭಾಳ ದೀರ್ಘಕಾಲ ಇದ್ದರು ಅಂತಕ್ಕಂಥದ್ದನ್ನು. ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಸೇವೆ ಮಾಡಿದರು. ಸಹಕಾರಿ ಕ್ಷೇತ್ರದಲ್ಲಿ ಎಷ್ಟು ಸೇವೆ ಮಾಡಿದ್ರು, ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಕ್ಷೇತ್ರ ಮಾಡಿದರು. ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ಕೊಟ್ಟಿತ್ತು. ಆಮೇಲೆ ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿನೂ ಕೂಡ ಇವರಿಗೆ ಕೊಟ್ಟಿದ್ದರು. ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಂಥವರು. ಇವರನ್ನು ನೆನಪಿನ ಖಜಾನೆ ಎಂದೇ ಖ್ಯಾತರಾಗಿದ್ದಂಥ VS ಸೋಂದೆ ಅವರು ನಮ್ಮನ್ನು ಅಗಲಿದ್ದಾರೆ. ಡಾಕ್ಟರ್ VS ಸೋಂದೆ ಅವರು. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಶ್ರೀ ರವಿ ಬೆಳಗೆರೆ, ಇವರು ಹಿರಿಯ ಪತ್ರಕರ್ತರಾಗಿದ್ದಂಥವರು, ಬಳ್ಳಾರಿ ಜಿಲ್ಲೆಯವರು. ಇತಿಹಾಸ ಮತ್ತು ಪ್ರಾಚ್ಯ ಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಂಥವರು, ಪದವೀಧರರಾಗಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಂಥವರು. ಆಮೇಲೆ ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು. ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ಈ ಪತ್ರಿಕೆಗಳಲ್ಲಿ ಭಾಳ ಕೆಲಸ ಮಾಡಿದವರು. 1995ನೇ ಇಸ್ವಿನಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಆಗಲೇ ಇವರು ಸ್ವಲ್ಪ ಕಾಂಟ್ರವರ್ಷಿಯಲ್ ಕೂಡ ವ್ಯಕ್ತಿ ಆಗಿದ್ದರು ಅಂತಕ್ಕಂಥದ್ದನ್ನು ಇವತ್ತು ನೆನಕಬೇಕಾಗ್ತದೆ. ಇದೇ ಸದನದ ಒಬ್ಬ ಸದಸ್ಯರ ಮೇಲೆ ಡಿಫಮೇಟರಿ ಲೇಖನ ಬರೆದು ಅದು ತನಿಖೆ ಆಗಿದ್ದು ಕೂಡ ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ. ಅಷ್ಟರ ಮಟ್ಟಿಗೆ ಒಂದು ರೀತಿ ನೇರ ನುಡಿಯ ವ್ಯಕ್ತಿ ಆಗಿದ್ದರೂ ಕೂಡ ಒಂದೊಂದು ಸಾರಿ ಈ ಥರ ಕಾಂಟ್ರವರ್ಸಿನಲ್ಲಿ ಸಿಗಾಕೊಂಡು ಅವರು ಕಾಂಟ್ರವರ್ಷಿಯಲ್ ಫಿಗರ್ ಆಗಿದ್ದರು. ಸೊ ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಮತ್ತು ಅವರು ಈ ಸಿನಿಮಾದಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದರು. ಸಂಭಾಷಣೆ ಬರೆಯೋದು, ಡೈರೆಕ್ಟ್ರು ಆಗೋದು, ಪಾತ್ರ ಮಾಡೋದು, ಸ್ವತಃ ಪಾತ್ರ ಮಾಡೋದು, ಇವೆಲ್ಲ ಮಾಡ್ತಾಯಿದ್ರು. ಅಂತಹ ಬಹುಮುಖ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವರೆಲ್ಲರಿಗೂ ನೀವು ಯಾರ್ಯಾರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ, ಅವರೆಲ್ಲರಿಗೂ ಕೂಡ ಚಿರಶಾಂತಿ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರೆಲ್ಲರ ಕುಟುಂಬದವರ ನೋವು ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರು ಆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಶ್ರೀಯುತ ಕಾರಜೋಳ ಅವರು.